ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರ್ವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಾಡು ಹಗಲೇ ನಡೆದಿದ್ದಂಥ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನು ಪೊಲೀಸರು ಬಂಧಿಸಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಗಡಿ ಭಾಗ ಆಗಿರುವಂಥ ಒಂದು ಬೈಂದೂರು ತಾಲೂಕಿನ ಒತ್ತಿನೆಣ್ಣೆ ಪ್ರದೇಶದಲ್ಲಿ ಆರೋಪಿಯ ಕಾಲಿಗೆ ಗುಂಡೇಟನ್ನು ಹಾಕಿರುವಂಥದ್ದು ಪೊಲೀಸರು. ನಿನ್ನೆ ತಡರಾತ್ರಿ ಒಂದು ಪೊಲೀಸ್ ಕಾರ್ಯಾಚರಣೆ ನಡೆಯುತ್ತೆ. ಈ ಒಂದು ಘಟನೆ ನಡೆದ ತಕ್ಷಣ ಮಧ್ಯಾಹ್ನ ಸುಮಾರು 3:50 ವೇಳೆಯಲ್ಲಿ ಅಂಗಡಿಯಲ್ಲಿ ಡೇವಿಡ್ ಡಿಸೋಜ ಎನ್ನುವರ ಶೂಟೌಟ್ ನಡೆದ ತಕ್ಷಣ ಪೊಲೀಸರು ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಇಡೀ ಜಿಲ್ಲೆಗೆ ನಾಕಾಬಂದಿ ಆಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ಗಡಿ ಭಾಗ ಆಗಿರುವಂತಹ ಹೆಜಮಾಡಿ, ಅದೇ ರೀತಿಯಾಗಿ ಶಿರೂರು ಟೋಲ್ ಗೇಟ್ನಲ್ಲಿ ಹೆಚ್ಚಿನ ಪೊಲೀಸ್ ವಾಹನಗಳನ್ನು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಸುಮಾರು 7:30 ವೇಳೆಯಲ್ಲಿ APM ಬಸ್ನಲ್ಲಿ ಬರ್ತಾ ಇದ್ದಂತಹ ಆರೋಪಿಯನ್ನ ಪತ್ತೆ ಹಚ್ಚುತ್ತಾರೆ. ಅವರ ಮೇಲೆ ಒಂದು ತಪಾಸಣೆ ನಡೆಸುವ ವೇಳೆಯಲ್ಲಿ ಅವರ ಮೊಬೈಲ್ನಲ್ಲಿ ಡೇವಿಡ್ ಅವರ ಫೋಟೋ ಪತ್ತೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರನ್ನು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅವನು ಕೃತ್ಯ ನಡೆಸಿದ್ದನ್ನು ಒಪ್ಪಿಕೊಂಡ ತಕ್ಷಣ ಅವನು ಇಲ್ಲಿ ಅಂದರೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಅವನ ಕಾಲಿಗೆ ಗುಂಡೇಟನ್ನು ಹೊಡೆದಿರುವಂಥದ್ದು ಪೊಲೀಸರು. ಆ ಒಂದು ಸಂದರ್ಭದಲ್ಲಿ ಇದ್ದಂಥ ಕಾಪು PSI ಆಗಿರುವಂಥ ತೇಜಸ್ವಿ ಮೇಲೆ ಕೂಡ ಹಲ್ಲೆಗೆ ಯತ್ನವನ್ನ ನಡೆಸಿರ್ತಾರೆ ಎಂಬುದನ್ನು ಕೂಡ ಪೊಲೀಸರು ಸ್ಪಷ್ಟಪಡಿಸಿರುವಂಥದ್ದು. ಸದ್ಯ ನಾವು ಈಗ ಅದೇ ಘಟನಾ ಸ್ಥಳದಲ್ಲಿ ಇದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ಇದೇ ಒಂದು ಪಿಸ್ತೂಲ್ನಲ್ಲಿ ಉದ್ಯಮಿಯಾಗಿರುವಂತಹ ಡೇವಿಡ್ ಡಿಸೋಜ ಅವರನ್ನ ಹತ್ಯೆ ಮಾಡಲಾಗಿರುವಂಥದ್ದು ನಾವು CC ಕ್ಯಾಮೆರಾ ಚಿತ್ರಣದಲ್ಲಿ ಕೂಡ ಗಮನಿಸಿದ್ವಿ. ಏಕಾಏಕಿ ಅಂದ್ರೆ ಸುಮಾರು ಅರ್ಧ ಗಂಟೆಗಳ ಕಾಲ ಕಾದು ನಿಂತು ಹೊಂಚು ಹಾಕಿ ಕಾದು ನಿಂತು ಅವರ ಮೇಲೆ ಫೈರ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಸ್ಥಳದಲ್ಲಿ ಕುಸಿದು ಬೀಳ್ತಾರೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳು ಇದ್ರು ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಸದ್ಯ ಒಬ್ಬ ಆರೋಪಿ ಅಂದ್ರೆ ಉತ್ತರ ಪ್ರದೇಶ ಮೂಲದ ರಾಜು ಎನ್ನುವನನ್ನ ಈಗ ಬಂಧಿಸಿರುವಂತದ್ದು. ಇಬ್ಬರು ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿರುವಂತದ್ದು. ಸದ್ಯ ಪೊಲೀಸರಿಗೂ ಆ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದಂತ ಇಬ್ಬರು ಆರೋಪಿಗಳ ಮಾಹಿತಿ ಸಿಕ್ಕಿದೆ. ಸದ್ಯ ಯಾವುದೇ ಕ್ಷಣದಲ್ಲಿ ಅವರನ್ನು ಬಂಧಿಸುವ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯ ಉಡುಪಿ SP ಹೇಳಿರುವ ಮಾಹಿತಿಯ ಪ್ರಕಾರ ಈ ಒಂದು ಹತ್ಯೆ ಪ್ರಕರಣ ಏನಿದೆ ಅದು ಹಣದ ವಿಚಾರಕ್ಕೆ ನಡೆದಿದೆ ಎಂಬ ಮಾಹಿತಿ ಅವರಿಗೆ ಲಭ್ಯವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿರುವಂಥದ್ದು. ಯಾಕಂದರೆ ಉತ್ತರ ಪ್ರದೇಶದ ಮೂಲದ ವ್ಯಕ್ತಿಯನ್ನ ಈಗ ರಾಜು ಎನ್ನುವ ವ್ಯಕ್ತಿಯನ್ನ ಬಂಧಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಸುಪಾರಿ ಕೊಟ್ಟು ಈ ಒಂದು ಹತ್ಯೆ ನಡೆಸಲಾಗಿದೆಯಾ ಎಂಬುದರ ಬಗ್ಗೆ ತನಿಖೆಯನ್ನು ನಡೆಸುತ್ತಿರುವಂಥದ್ದು. ಮತ್ತು ಯಾರು ಈ ಒಂದು ಸುಪಾರಿಯನ್ನು ಕೊಟ್ಟಿದ್ದಾರೆ ಮತ್ತು ಯಾವ ವಿಚಾರಕ್ಕೆ ಹತ್ಯೆ ನಡೆದಿದೆ ಎಂಬುದರ ಬಗ್ಗೆಯೂ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿರುವಂಥದ್ದು. ಆದರೆ ಈ ಒಂದು ಘಟನೆ ನಡೆದ 7 ಗಂಟೆಯಲ್ಲಿ ಆರೋಪಿಯನ್ನು ಬಂಧಿಸಿರುವಂಥದ್ದು. ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಆರೋಪಿಯನ್ನ ಬಂಧಿಸಿರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆಗೆ ಸಾಕ್ಷಿಯಾಗಿರುವಂಥದ್ದು. ಸದ್ಯ ನಾವು ಘಟನೆ ಸ್ಥಳದಲ್ಲಿ ಏನು ಈ ಒಂದು ಬ್ಯಾಗ್ ಏನಿದೆ ಈ ಒಂದು ಆ ಬ್ಯಾಗ್ ಅನ್ನು ಇಟ್ಟುಕೊಂಡು ಆರೋಪಿ ಪರಾರಿಯಾಗಲು ಯತ್ನಿಸಿದ ಸಂದರ್ಭದಲ್ಲಿ ಪೊಲೀಸರು ಅವನನ್ನು ಬಂಧಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿರುವಂಥದ್ದು. ತಕ್ಷಣ ಈ ಒಂದು ಭಾಗದಲ್ಲಿ ಒಂದು ಇಲ್ಲಿಂದ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಅವನ ಕಾಲಿಗೆ ಗುಂಡನ್ನು ಹೊಡೆದಿರುವಂಥದ್ದು ಪೊಲೀಸರು. ಸದ್ಯ ಆರೋಪಿ ಏನಿದ್ದಾನೆ ರಾಜು ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಅದೇ ರೀತಿ ಹಲ್ಲೆ ನಡೆಸಿದಂಥ ಹಲ್ಲೆಗೆ ಒಳಗಾಗಿದ್ದಂಥ ಪೊಲೀಸ್ ಅಂದರೆ ತೇಜಸ್ವಿ ಏನಿದ್ದಾರೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ. ಇನ್ನು ಇಬ್ಬರು ಆರೋಪಿಗಳ ಪತ್ತೆಗೆ ಈಗ ಪೊಲೀಸರು ತನಿಖೆ ಚುರುಕುಗೊಳಿಸಿರುವಂಥದ್ದು. ಸದ್ಯ 2-3 ತಂಡ ಮಾಡಿ ಪೊಲೀಸರು ವಿವಿಧ ಅಂದರೆ ಪಕ್ಕದ ಉತ್ತರ ಕನ್ನಡ ಭಾಗದಲ್ಲಿರುವಂಥ ಭಟ್ಕಳ ಅದೇ ರೀತಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಈಗ ಆರೋಪಿಗೆ ಪತ್ತೆಗೆ ಬಲೆ ಬೀಸಿರುವಂಥದ್ದು. ಕ್ಯಾಮರಾಮ್ಯಾನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.